ನಂಜನಗೂಡಿಗೆ ಅಂತ ಹೊರಟಿದ್ವಿ. ಬೆಳಿಗ್ಗೆ 4:15 ಟ್ರೈನಿಗೆ ಹೊರಟಿದ್ವಿ. ಮೈಸೂರು ಟ್ರೈನ್ ಅದು. ಮೈಸೂರು ಹತ್ತಿರ ನಿಯರೆಸ್ಟ್ ಇದೆ. ಈಗ ಮೈಸೂರು ಹತ್ತಿರ ಹೋಗ್ತಾಯಿದೆ. ತುಂಬ ಗ್ರೀನರಿ ಎಲ್ಲ ಚೆನ್ನಾಗಿತ್ತು. ಅಲ್ಲೆಲ್ಲ ಸ್ವಲ್ಪ ಕ್ಲಿಪ್ಪಿಗೆ ತೊಗೊಂಡ್ವಿ ನಾವು. ನಂಜನಗೂಡಿಂದ ನಂಜುಂಡೇಶ್ವರನ ನೋಡೋಣ ಅಂತ ಹೊರಟಿದ್ದೀವಿ. ಮೈಸೂರು ಹತ್ತಿರ ಇದೆ ಈಗ ಟ್ರೈನು. ಬೆಳಗಿನ ಜಾವ 4:15ಗೆ ಹೊರಟಿದ್ದು ನಾವು ಟ್ರೈನಿಗೆ. ಬಂದ್ವಿ, ನಂಜನಗೂಡಿಗೆ ಬಂದಾಯಿತು. ಈಗ ಅಲ್ಲಿ ನದಿ ಬಳಿಗೆ ಸ್ವಲ್ಪ ಎಲ್ಲರೂ ತೀರ್ಥ ಸ್ನಾನ ಎಲ್ಲ ಮಾಡ್ತಾಯಿದ್ರು. ನಾವು ಸುಮ್ಮನೆ ಸ್ವಲ್ಪ ಕೈ ಕಾಲು ತೊಳ್ಕೊಂಡು ತಲೆಗೆಲ್ಲ ನೀರು ಹಾಕ್ಕೊಂಡು ಬಂದ್ವಿ. ಆದರೂ ಮಕ್ಕಳು ಮತ್ತೊಂದು ಸರಿ ನದಿ ಹತ್ರ ಹೋಗೋಣ ಅಂತಿದ್ವು. ಅಲ್ಲಿ ತುಂಬ ಜಾರ್ತಾಯಿತ್ತು. ಹುಷಾರಾಗಿ ಕರ್ಕೊಂಡೋದ್ವಿ. ಪದೇ ಅಲ್ಲಿ ಹೋಗೋಣ ಅಂತಾಯಿದ್ವು. ಹುಷಾರಾಗಿ ಕರ್ಕೊಂಡೋದ್ವಿ. ತುಂಬ ಜನ ಸ್ನಾನ ಮಾಡ್ತಾಯಿದ್ರು. ಅಲ್ಲಿ ಮುಡಿಯೆಲ್ಲ ತಗ್ಸಿ ಸ್ನಾನ ಮಾಡ್ತಾಯಿದ್ರು. ಬೋಟೆಲ್ಲ ಒಳಗೆ ಓಡಾಡ್ತಿತ್ತು ನದಿ ಒಳಗೆ. ನಾವು ಹುಷಾರಾಗಿ ದಾಟಿದ್ವಿ. ತುಂಬ ಕೊಚ್ಚ ಇತ್ತು, ಹುಷಾರಾಗಿ ಹೋಗಬೇಕಾಗಿತ್ತು. ಅಲ್ಲಿ ನದಿ ಹತ್ರ ಪಾಚಿ ಗೀಚಿ ಕಟ್ಟಿತ್ತು. ಅಲ್ಲಿ ನಿಧಾನ ಹೋಗ್ತಾಯಿದ್ವಿ. ಹೋಗಿ ಚೆನ್ನಾಗಿ ಕೈ ಕಾಲು ತೊಳ್ಕೊಂಡು ತಲೆಗೆಲ್ಲ ನೀರು ಸಿಂಬಿಸ್ಕೊಂಡು ಬರ್ತಾಯಿದ್ವಿ. ಈಗ ಗರ್ಭಗುಡಿ ಒಳಗೆ ಹೋದ್ವಿ ನಾವೀಗ. ಈಗ ಅಲ್ಲಿ ಫೋನು ಅಲೋ ಇರಲಿಲ್ಲ. ಆದರೆ ಸ್ವಲ್ಪ ಗೊತ್ತಿಲ್ದಂಗೆ ಸ್ವಲ್ಪ ಕ್ಲಿಪ್ಪಿಗೆ ತೊಗೊಂಡ್ವಿ. ನಮ್ಮನೆ ಮಕ್ಕಳು ಎಲ್ಲೂ ಸಿಗ್ತಾ ಇರಲಿಲ್ಲ. ಹಂಗೆ ಓಡೋಗ್ತಾಯಿದ್ರು ಎಲ್ಲ ಕಡೆನೂ. ನಾವು ಕೈ ಹಿಡಿದು ನಿಲ್ಲಿಸ್ತಾಯಿದ್ವಿ. ಗರ್ಭಗುಡಿದ ಪೂಜೆ ಆಯಿತು. ನಂಜುಂಡೇಶ್ವರ ಅಂತಾರೆ ಅದಕ್ಕೆ. ಶ್ರೀಕಂಠೇಶ್ವರ ಅಂತಾರೆ ಅದಕ್ಕೆ. ಈಶ್ವರ ಅಂತಾರೆ ಅದಕ್ಕೆ. ಚೆನ್ನಾಗಿತ್ತು ಅಲ್ಲಿ ದೇವಸ್ಥಾನ. ಹಳೇ ಕಾಲದ್ದು. ಹೊರಗಡೆ ಎಲ್ಲ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಫುಲ್ಲು ಕಲ್ಲಿಂದಿತ್ತು ದೇವಸ್ಥಾನ. ಒಳಗಡೆ ಎಲ್ಲ ಫುಲ್ಲು ಕಲ್ಲು ಕೆತ್ತನೆ ಇತ್ತು. ಇದು ಪಾರ್ವತಿ ದೇವರದ್ದು ಪೂಜೆ ಮುಗಿಸ್ಕೊಂಡ್ವಿ. ಅಲ್ಲೂ ಮತ್ತೊಂದು ಕಡೆ ಚಂಡಿಕೇಶ್ವರಿ ಅಂತಿತ್ತು. ಅದ್ರ ಒಳಗೆ ತುಂಬ ದೇವ್ರುಗಳಿದ್ದಾವೆ. ಇದು ಚಂಡಿಕೇಶ್ವರಿ ಅಂತ ಇತ್ತು ಅಲ್ಲಿ ನಾವು ಕೈ ಮುಗಿಯೋಂಗಿಲ್ಲಂತೆ. ಚಿಟಿಕೆ ಹೊಡಿಬೇಕಂತೆ. ಚಿಟಿಕೆ ಹೊಡೆದು ಆರತಿ ತೊಗೊಂಡು ಬರಬೇಕಂತೆ. ಅಲ್ಲಿ ನವಗ್ರಹಗಳಿತ್ತು. ಆಮೇಲೆ ಅಲ್ಲಿ ಬೋರ್ಡ್ ಇತ್ತು. ಒಂದು ಸಣ್ಣದು ಬ್ಲ್ಯಾಕ್ ಬೋರ್ಡ್ ಥರ ಇತ್ತು. ಅಲ್ಲಿ ನಮಗಿಷ್ಟ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವಿ ಅಂತ ಅದರಲ್ಲಿ ನಾವು ಕೈ ಬೆರಳಲ್ಲಿ ಬರಿಬೇಕಂತೆ. ಆದರೂ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅದು ಆಗತ್ತಂತೆ. ಅದು ಒಂದು ಮಾಡಿ ಬಂದ್ವಿ ನಾವು. ದೊಡ್ಡ ದೇವಸ್ಥಾನ ಮಾತ್ರ ಚೆನ್ನಾಗಿತ್ತು. ನಂಜುಂಡೇಶ್ವರನ ದರ್ಶನ ಆಯಿತು. ಚೆನ್ನಾಗಿತ್ತು. ಪೂಜೆ ಎಲ್ಲ ಚೆನ್ನಾಗಾಯ್ತು. ಅಲ್ಲಿ ತುಂಬ ಜನ ಇದ್ದರು. ಎಲ್ಲ ತುಂಬ ಶಿಲೆಗಳಿದ್ವು ದೇವಸ್ಥಾನದ ಒಳಗೆ. ಸಂಕಷ್ಟಿ ಮೊನ್ನೆ ಸೋಮವಾರ ಸಂಕಷ್ಟಿ ಇತ್ತಲ್ಲ, ಆವತ್ತು ಹೋಗಿದ್ವಿ ನಾವು. ಸಂಕಷ್ಟಿ ಪೂಜೆ ಎಲ್ಲದು ಒಳ್ಳೆ ದಿವಸನೇ ಹೋದಂಗಾಯಿತು. ಚೆನ್ನಾಗಿತ್ತು. ತುಂಬ ನದಿ ಹತ್ರ ಅಂತೂ ತುಂಬ ಕೆಸರು ಎಲ್ಲ ಇತ್ತು. ಎಲ್ಲರೂ ಸ್ನಾನ ಮಾಡಿ ಪೂಜೆ ಮಾಡಿ ತುಂಬ ಕೆಸರಿತ್ತಲ್ಲಿ. ಎಂಟ್ರೆನ್ಸಲ್ಲಿ ಈಗ ಆನೆಗಳನ್ನ ಇಟ್ಟಿದ್ರು. ನಮ್ಮನೆ ಮಕ್ಕಳು ಆನೆ ಮೇಲೆ ಹತ್ತು ಕೂರಿಸು ಅಂತ ಏನು ಕೂಗ್ತಾಯಿದ್ವು. ಕೊನೆಗೆ ನಿಂತ್ಕೊಂಡಲ್ಲ ಮಕ್ಕಳಿಗೆ ಒಂದೆರಡು ಫೋಟೋ ಹೊಡ್ಕೊಂಡು ಬಂದ್ವಿ. ಇದು ಎಂಟ್ರೆನ್ಸ್ ದೇವ್ರದ್ದು ದೇವಸ್ಥಾನದ ಎದುರಿಗೆ ಇದು.